ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ ಮುಗಿಯುವಂತೆ ಕಾಣಿಸ್ತಿಲ್ಲ. ಇದರಿಂದ ಜಗತ್ತಿನ ಎಲ್ಲಾ ದೇಶಗಳಿಗೆ ಸಂಕಷ್ಟ ಶುರುವಾಗಿದೆ. ಬರೋಬ್ಬರಿ 76 ದೇಶಗಳು ದಿಢೀರಂತ ತುರ್ತು ಪರಿಸ್ಥಿತಿ ಘೋಷಿಸಿದೆ. ಕಚ್ಚಾ ತೈಲದ ಬೆಲೆ ಸಾರ್ವಕಾಲಿಕ ದಾಖಲೆ ಬರೆದು ಪ್ರತಿ ಬ್ಯಾರೆಲ್ಗೆ ಬರೋಬ್ಬರಿ $180 ಮುಟ್ಟುವ ಆತಂಕ ಶುರುವಾಗಿದೆ. ಈ ಬಿಕ್ಕಟ್ಟು ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂದರೆ, ಸ್ವತಃ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಇದು ವಿನಾಶದ ದಶಕ, ಜಗತ್ತಿನ ಬಹುದೊಡ್ಡ ಜನಸಂಖ್ಯೆ ಈಗ ಮತ್ತೆ ಬಡತನದ ಕೂಪಕ್ಕೆ ತಳ್ಳಲ್ಪಡಲಿದೆ ಅಂತ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇರಾನ್ ತೆಗೆದುಕೊಂಡ ಆ ಒಂದೇ ಒಂದು ನಿರ್ಧಾರ ಇಡೀ ಜಗತ್ತಿನ ಆರ್ಥಿಕತೆಯನ್ನು ಮುಳುಗಿಸ್ತಾ ಇರೋದು ಹೇಗೆ? ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯ ಹಿಂದಿನ ಅಸಲಿ ಲೆಕ್ಕಾಚಾರ ಏನು? ಚಿನ್ನ ಖರೀದಿಸಬೇಡಿ, ಪ್ರವಾಸ ಮಾಡಬೇಡಿ, ಕಾರ್ ಬಿಟ್ಟು ಮೆಟ್ರೋ ಬಳಸಿ ಅಂತ ಪ್ರಧಾನಿ ಮೋದಿ ಹೇಳಿದ್ಯಾಕೆ? ಭವಿಷ್ಯದಲ್ಲಿ ಜಗತ್ತಿಗೆ ಕಾದಿರುವ ಆ ಮಹಾ ಗಂಡಾಂತರ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇರಾನ್ನ ಮಾಸ್ಟರ್ ಸ್ಟ್ರೋಕ್, ಜಗತ್ತಿಗೆ ಕಾದಿದೆಯ ಮಹಾ ಗಂಡಾಂತರ. ಸ್ನೇಹಿತರೆ, ಇಡೀ ವಿಶ್ವದ ಆರ್ಥಿಕತೆ ನಿಂತಿರೋದೇ ಪೆಟ್ರೋಲ್, ಡೀಸೆಲ್ ಅಂದ್ರೆ ಕಚ್ಚಾ ತೈಲದ ಮೇಲೆ. ಇದರಲ್ಲಿ ಜಗತ್ತಿನ 20% ತೈಲ ಸರಬರಾಜಾಗೋದು ಪಶ್ಚಿಮ ಏಷ್ಯಾದ ಹೋರ್ಮುಜ್ ಜಲಸಂಧಿಯನ್ನು ಕಿರಿದಾದ ಸಮುದ್ರ ಮಾರ್ಗದ ಮೂಲಕ. ಆದರೆ ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಶುರುವಾದ ಬಳಿಕ ಇರಾನ್ ಈ ಜಲಸಂಧಿಯನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿ ಕೂತಿದೆ. ಇದರ ಪರಿಣಾಮ ಏನಾಗಿದೆ ಗೊತ್ತಾ? ಜಗತ್ತಿಗೆ ತೈಲ ಸಪ್ಲೈ ಆಗೋದು ನಿಂತು ಹೋಗಿದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ವರದಿ ಪ್ರಕಾರ ಜಗತ್ತಿನಲ್ಲಿ ತೈಲದ ಕೊರತೆ ಎಷ್ಟಿದೆ ಅಂದ್ರೆ, ಉತ್ಪಾದನೆಗಿಂತ ದಿನಕ್ಕೆ 60 ರಿಂದ 80 ಲಕ್ಷ ಬ್ಯಾರೆಲ್ ಹೆಚ್ಚು ತೈಲ ಬೇಕಾಗಿದೆ. ಇದರಿಂದಾಗಿ ಕಚ್ಚಾ ತೈಲದ ಬೆಲೆ ಸದ್ಯ $105 ದಾಟಿದ್ದು, ಇದೇ ರೀತಿ ಮುಂದುವರೆದರೆ ಅದು $180ಗೆ ತಲುಪಲಿದೆ ಅಂತ ಆರ್ಥಿಕ ತಜ್ಞರು ಎಚ್ಚರಿಸಿದ್ದಾರೆ. ಹೀಗಾದಲ್ಲಿ ಯುರೋಪ್ ಹಾಗೂ ಏಷ್ಯಾದ ಹಲವು ದೇಶಗಳಲ್ಲಿ ಭಾರಿ ಹಣದುಬ್ಬರ ಮತ್ತು ಆರ್ಥಿಕ ಹಿಂಜರಿತ ಸೃಷ್ಟಿಯಾಗಿ ಅಕ್ಷರಶಃ ಹಾಹಾಕಾರ ಉಂಟಾಗಲಿದೆ. ಈ ಬಿಕ್ಕಟ್ಟನ್ನು ನಿಭಾಯಿಸಲು 76 ದೇಶಗಳು ತುರ್ತು ಕ್ರಮಗಳನ್ನು ಕೈಗೊಂಡಿವೆ. ಫಿಲಿಪೈನ್ಸ್ ದೇಶ ಈಗಾಗಲೇ ಎಮರ್ಜೆನ್ಸಿ ಘೋಷಿಸಿದ್ರೆ, ದಕ್ಷಿಣ ಕೊರಿಯಾ ತನ್ನ ಜನರಿಗೆ ಕರೆಂಟ್ ಉಳಿಸಲು, ಸ್ನಾನ ಮಾಡಲು ಕಡಿಮೆ ನೀರು ಬಳಸುವಂತೆ ಸೂಚಿಸಿದೆ. ಜಪಾನ್ ಕೂಡ ತನ್ನ ತುರ್ತು ತೈಲ ಮೀಸಲನ್ನು ಬಿಡುಗಡೆ ಮಾಡಿದೆ. ಇದು ವಿನಾಶದ ದಶಕ, ಆತಂಕಕಾರಿ ಭವಿಷ್ಯವಾಣಿ ನುಡಿದ ಪ್ರಧಾನಿ ಮೋದಿ. ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ಹತ್ತಿರದಿಂದ ಗಮನಿಸ್ತಾ ಇರುವ ಪ್ರಧಾನಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ ಜಗತ್ತಿಗೆ ಒಂದು ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಜಗತ್ತು ಈಗ ದೊಡ್ಡ ವಿಪತ್ತಿನಲ್ಲಿದೆ. ಮೊದಲು ಕೊರೋನಾ ಬಂತು, ಆಮೇಲೆ ಯುದ್ಧಗಳು ಶುರುವಾದವು, ಈಗ ಭಾರಿ ಇಂಧನ ಬಿಕ್ಕಟ್ಟು ಎದುರಾಗಿದೆ. 2020 ರಿಂದ 2030 ಈ 10 ವರ್ಷಗಳು ಜಗತ್ತಿಗೆ ವಿನಾಶದ ದಶಕವಾಗಿ ಬದಲಾಗಿದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಈ ಯುದ್ಧವನ್ನ ಈಗಲೇ ನಿಲ್ಲಿಸದೆ ಹೋದ್ರೆ ಜಗತ್ತಿನ ಅತಿದೊಡ್ಡ ಜನಸಂಖ್ಯೆ ಮತ್ತೆ ಬಡತನದ ಕೂಪಕ್ಕೆ ಜಾರಲಿದೆ ಅಂತ ಮೋದಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ದುಬಾರಿ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರು ಊಟ ಬಟ್ಟೆಗೂ ಪರದಾಡುವ ಪರಿಸ್ಥಿತಿ ಬರಬಹುದು ಅನ್ನೋದು ಅವರ ಮಾತಿನ ಅರ್ಥ. ಪೆಟ್ರೋಲ್, ಡೀಸೆಲ್ ಬೆಲೆ ಭಾರಿ ಏರಿಕೆ, ಮೋದಿ ಮಾತಿನ ಮರ್ಮ ಏನು? ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತ ತನಗೆ ಬೇಕಾದ 90% ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲೂ ಈ ಹೋರ್ಮುಜ್ ಜಲಸಂಧಿಯ ಮೇಲೆಗೆ ನಾವು ಅತಿ ಹೆಚ್ಚು ಅವಲಂಬಿತರಾಗಿದ್ದೀವಿ. ಜಾಗತಿಕವಾಗಿ ತೈಲ ಬೆಲೆ ಏರಿಕೆಯಾಗಿದ್ರೂ ಕಳೆದ 76 ದಿನಗಳಿಂದ ಭಾರತದ ತೈಲ ಕಂಪನಿಗಳು ಆ ನಷ್ಟವನ್ನ ತಾವೇ ಭರಿಸ್ತಾ ಇದ್ವು. ಆದರೆ ಈಗ ಬೇರೆ ದಾರಿ ಕಾಣದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಲೀಟರ್ಗೆ ₹3 ಹೆಚ್ಚಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ₹10ವರೆಗೂ ಏರಿಕೆಯಾಗೋ ಸಾಧ್ಯತೆ ಇದೆ. ಕೇವಲ ಪೆಟ್ರೋಲ್ ಬೆಲೆ ಏರಿಕೆಯಲ್ಲದೆ ಹಾಲಿನ ದರ ಲೀಟರ್ಗೆ ₹2 ಹೆಚ್ಚಾಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ₹3,000 ದಾಟಿದೆ. ತರಕಾರಿ, ದಿನಸಿ, ಬಸ್, ಲಾರಿ ಬಾಡಿಗೆ ಎಲ್ಲವೂ ದುಬಾರಿಯಾಗಲಿದೆ. ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಒಂದು ಮನವಿ ಮಾಡಿದ್ರು. ಪೆಟ್ರೋಲ್ ಉಳಿಸಲು ಕಾರ್ ಪೂಲಿಂಗ್ ಮಾಡಿ, ಆಫೀಸ್ಗೆ ಹೋಗುವ ಬದಲು ಮತ್ತೆ ವರ್ಕ್ ಫ್ರಮ್ ಹೋಮ್ ಶುರು ಮಾಡಿ, ವಿದೇಶಿ ವಿನಿಮಯ ಉಳಿಸಲು ವಿದೇಶಿ ಪ್ರವಾಸಗಳನ್ನ ರದ್ದು ಮಾಡಿ ಮತ್ತು ಚಿನ್ನ ಖರೀದಿಸಬೇಡಿ, ಡಾಲರ್ ರಕ್ಷಿಸಿ ಅಂತ ಕೈಮುಗಿದು ಕೇಳ್ಕೊಂಡಿದ್ರು. ಇದರ ಬೆನ್ನಲ್ಲೇ ಆರ್ಥಿಕ ತಜ್ಞರು ಆರ್ಥಿಕ ಹಿಂಜರಿತದ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಕಣ್ಣಿಗೆ ಕಾಣದ ದೊಡ್ಡ ಆರ್ಥಿಕ ಬಿಕ್ಕಟ್ಟೊಂದು ಸದ್ದಿಲ್ಲದೆ ನಮ್ಮ ಅಡುಗೆ ಮನೆಗೆ ನುಗ್ತಿದೆ. ಇರಾನ್ ತೆಗೆದುಕೊಂಡ ಒಂದು ನಿರ್ಧಾರ ಇಡೀ ಜಗತ್ತಿನ ಜನರನ್ನ ಮತ್ತೆ ಬಡತನದ ಕೂಪಕ್ಕೆ ತಳ್ಳುವ ಹಂತಕ್ಕೆ ತಂದು ನಿಲ್ಲಿಸಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಪ್ರಧಾನಿ ಮೋದಿಯವರ ಈ ವಿನಾಶಕಾರಿ ದಶಕದ ಭವಿಷ್ಯವಾಣಿ ನಿಜವಾಗಲಿದೆಯಾ?
ದಿನೇ ದಿನೇ ಏರ್ತಾ ಇರುವ ಪೆಟ್ರೋಲ್, ಗ್ಯಾಸ್, ದಿನಸಿ ಬೆಲೆಗಳು ನಿಮ್ಮ ಬಜೆಟ್ ಮೇಲೆ ಎಷ್ಟು ಪರಿಣಾಮ ಬೀರಿದೆ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ಹಾಗೂ ಡೀಟೇಲ್ಡ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸ್ಆಪ್ನಲ್ಲಿ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಜಗತ್ತಿನ ಹಾಗೂ ಭಾರತದ ಆರ್ಥಿಕತೆಯಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.